ಹೀಗೆ ಸುರೇಶ್ವರವರ ಅಭಿಮಾನಿಗಳು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ದಯಮಾಡಿ ಹೀಗೆ 62 ವರ್ಷದ ಹಿಂದೆ ಗ್ರಾಮಕ್ಕೆ ಬಂದಾಗ ಪಟೇಲ್ರ ಮನೆ ಜಗಲಿ ಮೇಲೆ ಕೂತು ಅವತ್ತು ನಾನು ಭಾಷಣ ಮಾಡಿದ್ದು, ಪಟೇಲ್ರು ಅವ್ರ ಮನೆ ಕರ್ಕೊಂಡೋಗಿ ನನಗೆ ಊಟ ಮಾಡಿಸಿ ಅವತ್ತು ಏನ್ ನನ್ನನ್ನ ಈ ಗ್ರಾಮದಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು 1962ರಲ್ಲಿ ಗೆಲ್ಲಿಸಿಕೊಟ್ಟಂತ ಪುಣ್ಯಾತ್ಮರು ಈ ಗ್ರಾಮದಲ್ಲಿ ಅವತ್ತು ಏನಾಯ್ತು ಅನ್ನೋದು ಗೊತ್ತು ನನಗೆ. ದಯಮಾಡಿ ನಾನು ಯಾವುದನ್ನು ಮರೆತಿಲ್ಲ. ನಾನು ಬರ್ಬೇಕಾದ್ರೆ ಈ ಜರಗಲ ಭೂಮಿಯನ್ನು ನೋಡಿ ನಾನು ಆ ಕಡೆ ಏನು ನೀರು ಕೊಟ್ಟು ಬೆಳೆದಿದ್ದಾರೆ, ಇಲ್ಲಿ ಜನಗಳ ಸ್ಥಿತಿಯನ್ನು ನೋಡಿ ನಾಲೆ ಎಲ್ಲ ಒಣಗಿದೆ. ಯಾವ ನಾಲೆ ನೀರು ಹರಿಬೇಕು ಅದನ್ನ ಹರಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ತಮಿಳುನಾಡವರು. ಈ ಹಿನ್ನೆಲೆಯಲ್ಲಿ ನಾನು ಬರೀ ಪ್ರಜ್ವಲ್ ರೇವಣ್ಣಿಗೋಸ್ಕರ ಚುನಾವಣೆ ಪ್ರಚಾರಕ್ಕೆ ಬಂದಿಲ್ಲ. ನಾನು ಇಡೀ 18 ಕ್ಷೇತ್ರದಲ್ಲಿ, ನಿನ್ನೆ ಚಿಕ್ಕಬಳ್ಳಾಪುರ, ಮೊನ್ನೆ ಕೋಲಾರ, ಆ ಹಿಂದೆ ಇವತ್ತು ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ಸೋಮಣ್ಣ ಗೆಲ್ಲಬೇಕು ಅಂತ ಹೇಳಿ ಎಲ್ಲ ಕಡೆ ಇವತ್ತು ನಾನು ಹೋರಾಟ ಮಾಡ್ತಾ ಇದ್ದೇನೆ. ನಾನೇನು ಮತ್ತೆ ಪ್ರಧಾನಮಂತ್ರಿ ಆಗಲ್ಲ, ನಾನೇನು ಮುಖ್ಯಮಂತ್ರಿ ಆಗಲ್ಲ. ಆದ್ರೆ ನಿನ್ನೆ ಮೋದಿ ಅವರು ನಾನು ಒಟ್ಟಿಗೆ ಕೂತು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವಾಗ ಅವರಿಗೆ ಹೇಳಿದೆ, ನೀವು ನನ್ನ ಜನರ ಕಾವೇರಿ ನೀರನ್ನ ತಮಿಳುನಾಡವರು ಕಸ್ಕೊಳ್ತಾ ಇದ್ದಾರೆ. ಇವತ್ತು ಕೃಷ್ಣಾ ನೀರು ಎರಡನ್ನು ನನ್ನ ಜನಕ್ಕೆ ಹರಿಸಲೇಬೇಕು. ನಾನು ಸಾಯುವುದಕ್ಕೆ ಮುಂಚೆ ಅದನ್ನು ಕಣ್ಣಿಂದ ನೋಡಬೇಕು ಅಂತ ಹೇಳಿ ನಿನ್ನೆ ಮೋದಿ ನಾನು ಒಂದೇ ವೇದಿಕೆಯಲ್ಲಿ ನಾನು ಮಾತನಾಡುವಾಗ 28 ಸ್ಥಾನಗಳನ್ನ ನಾವು ಗೆಲ್ಲಿಸಿಕೊಂಡು ಬರ್ತೇವೆ. ಯಾವುದೇ ಕಾರಣದಿಂದ ತಮಿಳರು 40 ಸ್ಥಾನ ಗೆಲ್ಲಿಸಿ ಅಲ್ಲಿ ಕೇಂದ್ರದಲ್ಲಿ ಅಧಿಕಾರ ಮಾಡ್ಲಿಕ್ಕೆ ಏನು ಪ್ರಧಾನಮಂತ್ರಿಗಳು ಅಡ್ಡಿ ಮಾಡ್ತಾರೋ ಆ ಶಕ್ತಿ ನಾವು 28 ಸ್ಥಾನಗಳನ್ನ ಗೆದ್ದು ಮೋದಿ ಅವರ ಮುಂದೆ ಹೋಗಿ ನಮ್ಮ ಕಾವೇರಿ ನೀರನ್ನ ನನ್ನ ಜನಕ್ಕೆ ಹರಿಸ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲ ಜರಗರ ಭೂಮಿ, ನೀವು ಹೇಗೆ ಬದುಕ್ತಾ ಇದ್ರೆ. 62 ವರ್ಷ ಬಂದು ಇಲ್ಲೊಂದು ಸ್ಕೂಲ್ ಬಿಲ್ಡಿಂಗ್ ಅನ್ನ ಕಟ್ಟಿಸ್ತೇನೆ ಇಲ್ಲಿ ಪಕ್ಕದಲ್ಲಿ. ಸ್ಕೂಲ್ ಬಿಲ್ಡಿಂಗ್ ಅವತ್ತು ಯಾವ ಶಕ್ತಿ ಕೊಟ್ಟಿದ್ದೇವೆ. ಇವತ್ತು ನಮ್ಮ ಯುವಕರು ಅದೇ ಊರಲ್ಲಿ ನಿಮ್ಮ ನೋವಿನ ನಿಮ್ಮ ಎಲ್ಲ ಕಷ್ಟ ಅರ್ಥ ಆಗುತ್ತೆ ನನಗೆ. ಅದನ್ನು ದಯಮಾಡಿ ಈ ಮೇಲ್ಗಡೆ ನಾಲೆಯಲ್ಲಿ ನೀರು ಹರಿಯಲಿಕ್ಕೆ ಯಾವುದೇ ಕಾರಣದಿಂದ ತಮಿಳರು ಅಡ್ಡಿ ಬರಕೂಡದು. ಆ ಹೋರಾಟವನ್ನ ನಾನು ನಿನ್ನೆ ಪ್ರಧಾನಮಂತ್ರಿಗಳ ಜೊತೆ ಹೇಳಿದಾಗ ಅವರು ಅವರ ಭಾಷಣದಲ್ಲಿ ಹೇಳುತ್ತಾರೆ, ನನಗೆ ನೀರಿನ ಸಮಸ್ಯೆ ಅರ್ಥ ಆಗಿದೆ ದೇವೇಗೌಡ್ರೆ, ನಾನು ಏನಾದರೂ ಮಾಡ್ತೇನೆ ಎನ್ನುವ ಮಾತನ್ನ ಏನು ಹೇಳಿದ್ದಾರೆ. ನಾನು 28 ಸ್ಥಾನಗಳನ್ನ ಕರ್ನಾಟಕದಿಂದ ಗೆದ್ದು ಎನ್ಡಿಎ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾವು ಹೇಳಿ ಸಭೆಯಲ್ಲಿ
ಯಾರು ಪ್ರಧಾನಮಂತ್ರಿ ಆಗಿ ಹೋಗುತ್ತೆ? ಯಾರಿಗೆ ಮೋದಿಯನ್ನು ಬಿಟ್ಟು ಬೇರೆ ಯಾರು ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಈ ದೇಶದಲ್ಲಿ ಇಲ್ಲ. ದಯಮಾಡಿ ನೀವು ಕೈ ಮುಗಿದು ಪ್ರಾರ್ಥನೆ ಮಾಡಿ. ಈ ಒಂದು ನಿಮ್ಗೆ ಒಬ್ಬರ ಹೆಸರು ಮರ್ತೋಯ್ತು, ಇನ್ನೊಬ್ಬ ವ್ಯಕ್ತಿ ಇದ್ರು, ಯಾವಾಗ್ಲೂ ನನ್ನ ಹೆಸರೇ ಹೇಳು. ನೀವು 91 ವರ್ಷ ಆಯ್ತು, ಏನ್ ಮಾಡಿ ಇವತ್ತು ಆ ನೀರು ನನ್ನ ರೈತರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ. ಮೋದಿಯವರ ಗಮನಕ್ಕೆ ನಾನು ಎಲ್ಲಾ ವಿಷಯದಲ್ಲಿದ್ದೇನೆ. ಇನ್ನೂ 2 ವರ್ಷ ರಾಜ್ಯಸಭಾ ಸದಸ್ಯರಾಗಿರ್ತೇನೆ. ನಾವೆಂದರೆ ನಿಮಗೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಈ ಸೀಟ್ಗಳನ್ನ ರಿಸರ್ವ್ ಮಾಡಿ ನಮ್ಮ ತಾಯಂದರಿಗೆ ಕೊಟ್ಟಿದ್ದು. ನಾನು ನಿಂತಿದ್ದೇನೆ. ಹೊರಗಿನ ಗಿರಿಜನರಿಗೆ ಏನ್ ಕೊಟ್ಟೆ, ವಾಲ್ಮೀಕಿ ಸಮಾಜದವ್ರಿಗೆ ಏನ್ ಕೊಟ್ಟೆ, ಮುಸ್ಲಿಮರಿಗೆ ಏನ್ ಕೊಟ್ಟೆ, ಇದೆಲ್ಲ ಹೇಳ್ತಾ ಹೋಗ್ಬೋದು. ಆದ್ರೆ ನೀರು 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 ಇವತ್ತು ನೀರು ನನ್ನ ಹೊಲಕ್ಕೆ ಹೊರಗೆ ನೀವು ಭತ್ತ ಬೆಳೆಯೋದು ಬೇಡ, ಸ್ಪ್ರಿಂಕ್ಲರ್ ಇರಿಗೇಷನ್ ಹಾಕಿದ್ರೆ ನೀವು ತರಕಾರಿ ಬೆಳೀರಿ. ನೀವು ಜೀವನ ಮಾಡ್ಲಿಕ್ಕೆ ಶಕ್ತಿ ತುಂಬಬೇಕು. ಅದು ಹಠ. ನಾನು ಯಾವ ಹೇಮಾವತಿ ಕಟ್ಟಿದ್ದೇನೋ ಆ ನೀರನ್ನ ತಮಿಳು ಕಸ್ಕೊಳ್ಳಿಕ್ಕೆ ಈ ವಯಸ್ಸಿನಲ್ಲಿ ಬಿಡೋದಿಲ್ಲ. ನೀವು ಇಡೀ ರಾಜ್ಯದಲ್ಲಿ ಯಾಕೆ ಈ ವಯಸ್ಸಲ್ಲಿ ಮೇ 5ನೇ ತಾರೀಕುವರೆಗೆ ಎಲ್ಲ ಕಡೆ ಹೋಗ್ತಾರೆ, ರಾಯಚೂರು ಹೋಗ್ತಾರೆ, ಬೀದರ್ಗೆ ಹೋಗ್ತಾರೆ, ಗುಲ್ಬರ್ಗ ನೀರು ಕೊಟ್ಟಿದ್ದಾರೆ. ಹುಳೆ ಹೋಗ್ತಾ ಇದ್ರು ಜೀವನ ಮಾಡಿ ನೀರು ಕೊಟ್ಟಿದ್ರು. ನೆನೆಸ್ಕೊತಾರೆ. ಪುಣ್ಯಾತ್ಮ ನಂದು ಒಂದು RD ಎತ್ತದ್ದು ಮಾಡಿ ನಿಲ್ಲಿಸಿದ್ದಾರೆ. ದಯಮಾಡಿ ಕೈ ಮುಗಿದು ನಿಮ್ಮೂರಿಗೆ ಬಂದು ಮೊದಲು ಒಂದು ಸ್ಕೂಲ್ ಬಿಲ್ಡಿಂಗ್ಗೆ ನಾನು ಅಸ್ತಿ ಬಾರಿಸಿದೆ. ಅದು ದೊಡ್ಡ ವಿಷಯ. ಇವತ್ತು ನಿಮ್ಮ ಹೊಲಕ್ಕೆ ಈ ನಾಲೆಯಿಂದ ನೀರು ಹರಿಸ್ತಕ್ಕಂತ ಒಂದು ಆ ನಿಮ್ಮನ್ನು ನೋಡಿದ್ರೆ ನಾನು ನೆಮ್ಮದಿಯಿಂದ ನನ್ನ ಕೊನೆಯ ಉಸಿರನ್ನು ಎಳಿಬಹುದು. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಮೋದಿಯವರಿಗೆ 28 ಸ್ಥಾನಗಳಿವೆ. ಪ್ರಜ್ವಲ್ ರೇವಣ್ಣ ಅವರ ಕ್ರಮ ಸಂಖ್ಯೆ 2 ಗುರುತು ಮಹಿಳೆ ಇದ್ದರೆ ಅಮ್ಮ ನೀವು ಮುಂದೆ ಅಸೆಂಬ್ಲಿ ಮೆಂಬರ್ ಆಗ್ಬೋದು. ಆ ಕಾನೂನನ್ನ ಮೋದಿ ಮಾಡಿದ್ದಾರೆ. ಬರೀ ಜಿಲ್ಲಾ ಪಂಚಾಯತಿ ಅಲ್ಲ, ಅಸೆಂಬ್ಲಿಗೆ ನಿಲ್ಲಬಹುದು. ಆ ಒಂದು ಕಾನೂನನ್ನು ತಂದಿದ್ದಾರೆ. 73 ಜನ ಹೆಣ್ಮಕ್ಳು ಅಸೆಂಬ್ಲಿಗೆ. ನಾನು ತುಂಬಾ ವಿಷಯ ಮಾತಾಡ್ತೀನಿ. 85 ಕೋಟಿ ಜನಕ್ಕೆ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಇವರು ಅವರ ಹೆಸರನ್ನ ಹೇಳಿದರೆ ನಾವು ಕೊಟ್ಟು ಅಂತ ಹೇಳಿ ಸುಳ್ಳನ್ನ ಹೇಳಿ ಅವರ ಮೋದಿಯವರು ಕೊಡೋ ಅಕ್ಕಿ 85 ಕೋಟಿ ಜನತೆಗೆ ಹೇಳ್ತಾ ಹೋಗ್ಬೋದು. ನಾನು ನೀವು ಇವತ್ತು ಯಾವ್ದೋ ಗ್ಯಾರಂಟಿ ಹೇಳಿ ಮೋಸ ಮಾಡೋದು ಬೇಡ. ಶಾಶ್ವತವಾದ ಕೆಲಸ ಮೋದಿಯವರ ದೇಶಕ್ಕೆ ಮಾತಾಡಿದ್ದಾರೆ. ಇವತ್ತು ಅಮೆರಿಕ ಆಗ್ಲಿ, ರಷ್ಯಾ ಆಗ್ಲಿ, ಚೈನಾ ಆಗ್ಲಿ ಎದುರಿಸಿ ನಿಲ್ಲುವ ಸಾಮರ್ಥ್ಯ ಮೋದಿ ಒಬ್ಬರು ಬಿಟ್ಟು
ನಮಗೆ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ತೊಂದರೆ ಏನೇ ಮಾಡಿದಾರೋ ಅದನ್ನ ಎದುರಿಸುವ ಸಾಮರ್ಥ್ಯ ಮೋದಿ ಒಬ್ಬರಿಗೆ ಬಿಟ್ಟು ಬೇರೆ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ತಾಯಂದಿರಿಗೆ, ಹಿರಿಯರಿಗೆ, ಯುವಕರಿಗೆ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಪ್ರತಿಭಟನೆಗಳನ್ನ ನಂಬರ್ 2 26ನೇ ತಾರೀಕು ಯಾವ ನಿಮ್ಮ ಗ್ರಾಮಕ್ಕೆ ಬಂದಾಗ ಪಟೇಲ್ ಮನೆ ನನಗೆ ಅನ್ನ ಹಾಕಿ ಅವರು ಇಡೀ ಊರು ಸಮಸ್ತ ಜನತೆಗೆ ಕೈ ಮುಗಿದು ಸರ್ವರು ನಂಬರ್ 2 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.